ಇವತ್ತು ಈ ಒಂದು ಅದ್ಭುತವಾದ ಇನ್ಸ್ಟಾಲೇಷನ್ ಸೆರೆಮನಿ ಕಾರ್ಯಕ್ರಮದಲ್ಲಿ ನೇತ್ರದಾನ ಮಾಡೋರು ಮಾಡಬಹುದು. 26ನೇ ಸಾಲಿನ ಕಾರ್ಯದರ್ಶಿ ವರದಿಯನ್ನು ಓದಲು ಬಂದಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಕ್ಲಬ್ಬಿನ ಎಲ್ಲ ಸದಸ್ಯರುಗಳಿಗೆ ಮತ್ತು ನಮ್ಮ ಕ್ಲಬ್ಬಿನ ಕುಟುಂಬ ವರ್ಗದವರಿಗೆ ಹಾಗೂ ಇತರೆ ಕ್ಲಬ್ಬಿನ ಅಧ್ಯಕ್ಷರುಗಳು 10 ಟನ್ ಅಕ್ಕಿಯನ್ನು ವೃದ್ಧಾಶ್ರಮ, ಅನಾಥಾಶ್ರಮ, ವಿಶೇಷಚೇತನ ಮಕ್ಕಳ ಶಾಲೆ, ಗುರುಕುಲ ಅಗತ್ಯತೆ ಇರುವ ಕಡೆ ತಲುಪಿಸುತ್ತೇನೆಯನ್ನು ನಿರ್ಮಿಸಿ ಪಿಟ್ ಅಳವಡಿಸಲಾಯಿತು. ಕ್ಲಬ್ ಸರ್ವಿಸ್ ಸೇವೆಯಡಿಯಲ್ಲಿ ಇದುವರೆಗೆ 33 ವಾರದ ಸಭೆಗಳು, 56 ವಾರದ ಸಭೆಗಳನ್ನು ಮಾಡಿರುತ್ತೇವೆ. ಡಿಸೆಂಬರ್ 21ನೇ ತಾರೀಕಿನಂದು ಕಿಡ್ಸ್ ಅಥ್ಲೆಟಿಕ್ ಅನ್ನು ಯದುವೀರ್ ಸಂಸರದ ಶ್ರೀಕಂಠ ಚಾಮರಾಜ ಒಡೆಯರ್ ರವರು ಬರುತ್ತದೆ. ಈ ಜವಾಬ್ದಾರಿ ನನಗೆ ನೀಡಿದ ರೋಟರಿ ಕುಟುಂಬಕ್ಕೆ ನಾನು ಸದಾ ಋಣಿಯಾಗಿದ್ದೇನೆ. ಈ ಒಂದು ವರ್ಷದಲ್ಲಿ ನಾವು ಮಾಡಿದ ಪ್ರತಿಯೊಂದು ಸೇವೆ, ಪ್ರತಿಯೊಂದು ಸಾಧನೆಯು ನಾನೊಬ್ಬನದಲ್ಲ, ನಮ್ಮೆಲ್ಲರ ಒಗ್ಗಟ್ಟು ಪರಿಶ್ರಮ ಮತ್ತು ಸೇವೆ ಮನೋಭಾವ ತಪ್ಪಲ್ಲ. ಒಂದು ವರ್ಷದಲ್ಲಿ ನಾವು ಹಲವಾರು ಸಮಾಜಮುಖಿ ಕೆಲಸವನ್ನು ಮಾಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ KR ಆಸ್ಪತ್ರೆ ಮೈಸೂರಿನಲ್ಲಿ ನೀರು ಶುದ್ಧೀಕರಣ ಘಟಕವನ್ನು ಸ್ಥಾಪಿಸುವ ನಮ್ಮ ಕನಸು ನನಸಾಗಿದೆ. ಮತ್ತು ಹೆರಿಟೇಜ್ ಕ್ಲಬ್ನ ಎಲ್ಲ ರೊಟೇರಿಯನ್ ಮತ್ತು ಕುಟುಂಬದವರೇ, ನನ್ನ ಬಂಧು ಮಿತ್ರರೇ, ಸಹೋದ್ಯೋಗಿಗಳೇ, ಎಲ್ಲರಿಗೂ ಈ ಶುಭ ಸಂಜೆಗೆ ಮತ್ತೊಮ್ಮೆ ನಾನು ಸುಸ್ವಾಗತವನ್ನು ಕೋರ್ತಾ, ನಾನು ಮತ್ತು ನನ್ನ ರೋಟ್ರಿ ಹೆರಿಟೇಜ್ಗೆ ಹೇಗೆ ಬಂದೆ ಅನ್ನೋದನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ರೋಟ್ರಿ ಹೆರಿಟೇಜ್ ಸದಸ್ಯನಾಗಿ 2022ಕ್ಕೆ ಸೇರಿಕೊಂಡೆ. ಇವತ್ತು ಅಧ್ಯಕ್ಷನಾಗಿ ಎಲ್ಲರ ಸರ್ವಾನುಮತದಿಂದ ನನ್ನ ಆಯ್ಕೆ ಮಾಡಿ ಕಳಿಸಿದ್ದೇವೆ. ಸೊ ಹೆರಿಟೇಜ್ ಕ್ಲಬ್ನ ಎಲ್ಲ ಸದಸ್ಯರುಗಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾನು 2022ಕ್ಕಿಂತ ಮುಂಚೆ ಬಹುಶಃ ಯಾರಾದರೂ ರೋಟರಿ ಬಗ್ಗೆ ಕೇಳಿದರೆ ನಿಜವಾಗ್ಲೂ ನನಗೆ ಗೊತ್ತಿದ್ದು, ನಾವು ಓಡಾಡಬೇಕಾದ್ರೆ ಐಡಿಯಲ್ ಜಾವ ರೋಟರಿ ಶಾಲೆ ಒಂದು ನೋಡಿದ್ದೆ. ಅದನ್ನು ಬಿಟ್ಟರೆ ಬೇರೆ ಏನು ರೋಟರಿ ಬಗ್ಗೆ ಗೊತ್ತಿರಲಿಲ್ಲ. ಬಹುಶಃ ರೊಟೇರಿಯನ್ ಒಬ್ಬರು ಬಿಟ್ಟರೆ ಮತ್ತು ಅವರ ಕುಟುಂಬದವರು, ಅದರಲ್ಲಿ ಯಾರಾದರೂ ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಇದ್ದರೆ ಮಾತ್ರ ರೋಟರಿ ಬಗ್ಗೆ ಗೊತ್ತಿರ್ತದೆ. ಯಾಕಂದರೆ ರೋಟರಿ ಎಲ್ಲೂ ಕೂಡ ಅದನ್ನು ಮಾರ್ಕೆಟ್ ಮಾಡ್ಕೊಂಡಿರೋದಿಲ್ಲ. ಸೊ ನಾನು ಕೂಡ ಅದೇ ಜಾಗದಲ್ಲಿದ್ದೆ. ಬಟ್ ನಾನು ರೋಟರಿಗೆ ಬರುವಂಥ ಪ್ರಸಂಗ ಹೇಗೆ ಬಂತಂದರೆ, 2021 ಇಸ್ವಿ 2ನೇ ಕೋವಿಡ್ ಟೈಮ್ ಆಗ ನಮ್ಮ ಬಾಲ್ಯ ಸ್ನೇಹಿತರಾದ ರಾಜೇಶ್ ಅವರು ನನಗೆ ಒಂದ್ಸರಿ ಕಾಲ್ ಮಾಡಿ ಕೇಳ್ತಾರೆ, ಏನಾದರೂ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ ನಮ್ಮ ಸುರೇಂದ್ರ ಸರ್ ಪೀರಿಯಡ್ ಅಧ್ಯಕ್ಷತೆಯಲ್ಲಿ, ಏನಾದರೂ ಸಹಾಯ ಮಾಡೋಂಗಿದ್ರೆ ಸ್ವಲ್ಪ ಬಂದು ಹೆಲ್ಪ್ ಮಾಡಿ ನೋಡು ಅಂತ. ಸರಿ, ಓಕೆ ಆಯ್ತು, ಏನು ಕೊಡಬೇಕು ಅಂತ ಕೇಳುವ, ಏನಾದ್ರು ಅಕ್ಕಿ ಮೂಟೆನಾದ್ರು ಕೊಡೋಂಗೆ, ಏನಾಗುತ್ತೆ ಕೊಡು ಅಂತ ಹೇಳಿದ್ರು. ಅವತ್ತೊಂದು ಪರಿಸ್ಥಿತಿ ಎಲ್ಲರೂ ಗೊತ್ತಿರುತ್ತೆ. ಅವತ್ತು ವಾರಕ್ಕೆ 1 ದಿನ 2 ದಿನ ಅಂಗಡಿ ಮಾತಾಡಿ ತೆಗಿಯೋದು. ಸೊ ಅಂಥದ್ರಲ್ಲಿ ನಾನೊಂದು 2 ಅಕ್ಕಿ ಮೂಟೆ ತೊಗೊಂಡು, ಮನೆಯಲ್ಲೂ ವಿರೋಧ, ಯಾರೋ ಸುಲಭ ಕಳಿಸ್ಕೊಡ್ತಿರಲಿಲ್ಲ. ಯಾಕಂದರೆ ಮನೇಲಿ ಸಣ್ಣ ಮಕ್ಳು ಇರ್ತಾರೆ, ವಯಸ್ಸಾಗಿರೋ ಅಪ್ಪ ಅಮ್ಮ ಇರ್ತಾರೆ, ಸುಮ್ಮನೆ ಯಾಕೆ ರಿಸ್ಕು, ದುಡ್ಡು ಹಾಕ್ಬಿಡಿ ಅಂತ. ಸೊ ರಾಜೇಶ್ ಅವ್ರ ಕರೆಗೆ ಹೋಗ್ಬಿಟ್ರು. ನಾನು 2 ಅಕ್ಕಿ ಮೂಟೆ ತೊಗೊಂಡು ಅಮ್ಮ ಚೌಟ್ರಿ ಹತ್ರ ಹೋಗಿದ್ದೆ, ದಡ್ಗಳ್ಳಿ ಇರುವಂಥದ್ದು. ಅಲ್ಲಿ ಒಂದು ಚಿತ್ರಣ ನೋಡಿ ನಿಜಕ್ಕೂ ಗಾಬರಿ ಆಯಿತು. ಯಾಕಂದ್ರೆ ನಾನು ಅನ್ಕೊಂಡಿದ್ದು 2 ಅಕ್ಕಿ ಮೂಟೆ ಕೊಟ್ಟು ಬಂದ್ಬೇಡ ಮಾಮೂಲಿ ಹೋಗ್ಬಿಟ್ಟೇನೋ ಸೇಫ್ಟಿಯಾಗಿ ಅಂತ. ಯಾಕಂದರೆ ಎಲ್ಲರಿಗೂ ಭಯ ನನ್ನ ಜೀವದ ಬಗ್ಗೆ. ಅಲ್ಲಿ ಹೋದಾಗ ಅಲ್ಲೊಂದು 45-50 ಜನ ತಮ್ಮ ಜೀವದ ತೋರಿದು, ಯಾರೋ ಬೇರೆಯವ್ರ ನಿರಾಶ್ರಿತರಿಗೆ ಊಟಕ್ಕಿಲ್ಲ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡ್ತಾ ಇದ್ರು. ಆ ಚಿತ್ರಣ ಏನೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಯಾರೋ ಅಡುಗೆ ಮಾಡ್ತಾರೆ, ಅದನ್ನು ಯಾರೋ ತೂಕ ಮಾಡ್ತಾರೆ, ಯಾರೋ ಅದನ್ನು ಸೀಲ್ ಮಾಡ್ತಾರೆ, ಅದನ್ನು ಪ್ಯಾಕಿಂಗ್ ಒಬ್ಬರು ಮಾಡ್ತಾರೆ. ಸಮಿತಿ ಕಾರ್ಯಗಳಲ್ಲಿ ಸಂಪೂರ್ಣ ಪಾಲ್ಗೊಳ್ಳುತ್ತೇನೆ. ರೋಟರಿಯ ಧ್ಯೇಯಗಳನ್ನು ಗೌರವಿಸುತ್ತೇನೆ. ನನ್ನ ಚಟುವಟಿಕೆಗಳ ಪ್ರತಿ ಹಂತದ
ಜೀವನದಲ್ಲೂ ಅವುಗಳನ್ನು ಅನುಸರಿಸಿಕೊಂಡು ಪಸರಿಸುತ್ತೇನೆ. ನನ್ನ ಆಚಾರ ವಿಚಾರಗಳಲ್ಲಿ ಚತುರ್ವಿಧ ಪರೀಕ್ಷೆಯ ತತ್ವಗಳನ್ನು ಅನುಸರಿಸುತ್ತೇನೆ. ಶಾಂತಿ ಹೆಸರುಗಳನ್ನು ಹೇಳ್ಕೊಳ್ಳಿ. ಈ ರೋಟರಿಯ ಬಂಧುಗಳ ಈ ಸಭೆಯ ಮುಂದೆ ಪ್ರಾಮಾಣಿಕವಾಗಿ ಪ್ರತಿಜ್ಞೆ ಮಾಡುವುದೇನೆಂದರೆ, ಸದಾ ಮನುಕುಲದ ಸೇವೆಯ ಮೂಲಕ ನಾನು ರೋಟರಿಯ ತತ್ವಗಳಿಗೆ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ ಮತ್ತು ಹಾಜರಾತಿ ಮತ್ತು ವೇದಿಕೆಗೆ ಸ್ವಾಗತವನ್ನು ಬಯಸಿ ಅಭಿಷೇಕ್ ಎಂಬುವರು ಕ್ಲಬ್ ಫಂಡ್ ರೈಸಿಂಗ್ ಚೇರ್ನಲ್ಲಿ ಎರಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಆರ್ಟಿಫಿಷಿಯಲ್ ಚಪ್ಪಲಿಗಳನ್ನು ಸ್ವಾಗತಿಸಿ ಕೇಶವ್ ಬಿದ್ರೆಯವರು ಫೆಲೋಶಿಪ್ ಅಟೆಂಡೆನ್ಸ್ ಚೇರ್ನಲ್ಲಿ ಎರಡು ಆಯ್ಕೆಯಾಗಿದ್ದಾರೆ. ಅವರು ಕೂಡ ಅವರ ಚಪ್ಪಲಿಗಳನ್ನು ಸ್ವಾಗತಿಸಬೇಕು ಅಂತ ಕೇಳಬೇಕಾಗಿದೆ. ಸುಂದರಾಜ್ ಬಿಸಿ ಅವರು ಕ್ಲಬ್ ಹೆಲ್ತ್ ಪ್ರೆಸಿಡೆಂಟ್, ಅವರು ಕೂಡ ನಮ್ಮ ಡೈರೆಕ್ಟರ್ ಬೋರ್ಡ್ ಇರ್ತಾರೆ. ಅವರು ಕೂಡ ಜೋರ ಚಪ್ಪಲಿಗಳನ್ನು ಸ್ವಾಗತಿಸಿ. ಪ್ರಭಾಕರ್ ಎಂಪಿ ಅವರು ನ್ಯೂ ಜನರೇಷನ್ ಇಂಟ್ರಾಕ್ಟ್, ಅವರು ಕೂಡ ವೇದಿಕೆ ಬರಬೇಕಂತ ಕೇಳಬೇಕಾಗಿದೆ. ಪ್ರಭಾಕರ್ ಎಂಪಿ ಅವರು ನ್ಯೂ ಜನರೇಷನ್ ಇಂಟ್ರಾಕ್ಟ್ ಡೈರೆಕ್ಟರ್ ಆಯ್ಕೆಯಾಗಿದ್ದಾರೆ. ಅವರು ಕೂಡ ವೇದಿಕೆಗೆ ಸ್ವಾಗತಿಸಿ. ಹಾಗೆ ಸುಬ್ರಹ್ಮಣ್ಯ ಅವರು ನಮ್ಮ ಇಡೀ ಪ್ರೋಗ್ರಾಮ್ ಅಂಡ್ ಫೋಟೋ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುವಂತಹ ನಮ್ಮ ಸುಬ್ರಹ್ಮಣ್ಯ ಫೋಟೋ, ಅವರು ಕೂಡ ವೇದಿಕೆಗೆ ಬರಮಾಡಿಕೊಳ್ಳ. ಸೊ ದಯವಿಟ್ಟು ಅವರು ನಮ್ಮ ಇವತ್ತು ಅವರು ನಮ್ಮ ರೋಟರಿ ಸಂಸ್ಥೆ ಪರವಾಗಿ ಎರಡು ವೀಲ್ ಚೇರನ್ನು ಜಯಮ್ಮ ಅವರಿಗೆ ಹಾಗೂ ಧರ್ಮಪ್ಪ ಅವರಿಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಅಧಿಕಾರ ಸ್ವೀಕಾರ ಮಾಡಿದಾಗೆ ಶುರು ಮಾಡಿದ್ದಾರೆ ಅವರು ಸೇವೆಯನ್ನು. ಅವರ ಸೇವಾ ಮನೋಭಾವ ಎಷ್ಟು ಉದ್ದಗಲ ಎಷ್ಟು ಆಳ ಅಂತ ಗೊತ್ತಾಗ್ತಾ ಇದೆ. ಅವರ ಒಂದು ವರ್ಷದ ನಿರಂತರ ಸೇವೆ ಅದ್ಭುತವಾಗಿರುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸೋಣ. ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಯಾವುದೇ ಒಂದು ಸಂಸ್ಥೆ ಅದ್ಭುತವಾಗಿ ಕೆಲಸ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಸರ್ವ ಸದಸ್ಯರ ಸಹಕಾರ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಜಯಮ್ಮ ಮತ್ತು ಧರ್ಮಮ್ಮ ಅವರು ಜೋರದ ಚಪ್ಪಾಳೆಯಿಂದ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ನಾನು ಶಿವಕುಮಾರ್ ಸರ್ಗೆ ಕಂಗ್ರ್ಯಾಚುಲೇಟ್ ಮಾಡೋದ್ರ ಜೊತೆಗೆ ಅವರ ಧರ್ಮಪತ್ನಿ ಶಿಲ್ಪ ಅವ್ರಿಗೂ ನಾನು ಮಾಡಬೇಕಾಗತ್ತೆ. ಯಾಕಂದರೆ ಅವರೇ ಖುದ್ದಾಗಿದ್ದು ಸಾಕಷ್ಟು ಕೆಲಸಗಳನ್ನು ಇವತ್ತು ಮಾಡಿದ್ದಾರೆ. ಹಾಗಾಗಿ ಅವ್ರು ಎಕ್ಸಾಮ್ ಬರೀತಿರೋದ್ರಿಂದ ಹಿಡಿದು ಅವ್ರು ಗುರುತಿಸಿ ಕರ್ಕೊಂಡ್ಬಂದು ಸೇವೆ ಮಾಡೋದ್ರಿಂದ ಹಿಡಿದು ಅದರಿಂದ ಅವರ ಪರಿಶ್ರಮ ಜೋರಾಗಿದೆ. ಶಿಲ್ಪ ಮೇಡಮ್ ಅವರು ಜೋರ ಚಪ್ಪಾಳೆಯಿಂದ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಸಮಾಜಮುಖಿ ಕೆಲಸಗಳನ್ನು ಅದ್ಭುತವಾಗಿ ನಮ್ಮ ಸಂಸ್ಥೆ ಮಾಡ್ತಾ ಬರುತ್ತೆ. ಅದರಲ್ಲಿ ಇದು ಒಂದು. ಬಟ್ ವಿಶೇಷ ಏನಂದ್ರೆ ಇನ್ಸ್ಟಾಲೇಷನ್ ಸೆರೆಮನಿಗಾಗಿ ಅದ್ಭುತವಾದ ಒಂದು ಸೇವೆಯನ್ನು ನಮ್ಮ ಶಿವಕುಮಾರ್ ಸರ್ ಅಧ್ಯಕ್ಷರು ಆರಂಭಿಸಿದ್ದಾರೆ. ಅವರಿಗೆ ಭಗವಂತ ಎಲ್ಲರೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಆಯ್ತು ಮತ್ತೆ ನಿಮಗೆಲ್ಲರಿಗೂ ರೋಟರಿ ಹೆರಿಟೇಜ್ಗೆ ಅಭೂತಪೂರ್ವವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೆಲ್ಕಮ್ ಟು ರೋಟರಿ. ನೋಡಿ, ಕೇಂದ್ರ ಸರ್ಕಾರದಲ್ಲಿ ಮಹಿಳಾ ಬಿಲ್ ಪಾಸ್ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿ ರೋಟರಿ ಹೆರಿಟೇಜಲ್ಲಿ ಮಹಿಳಾ ಬಿಲ್ ಪಾಸ್ ಆಗುತ್ತೆ. ನೋಡಿ, ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ, ನೀವೊಬ್ಬರೇ ರೋಟೇರಿಯನ್, ಮೇಲ್ ರೋಟೇರಿಯನ್, ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಇನ್ನೂ ಒಂದು ವಿಶೇಷ, ನಿಮಗೆಲ್ರಿಗೂ ಈ ರೋಟರಿ ಪ್ರಪಂಚಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಾನು ಒಂದು ಓತ್ ಫಾರಂ